ತಾತ್ಪರ್ಯ ಹೀಗೆ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ವಾ ಸರ್ವಾನಶೇಷತಃ. ಸಂಕಲ್ಪ ಪ್ರಭವಾನ್ ಕಾಮಾನ್, ಸಂಕಲ್ಪದಿಂದಲೇ ಉಂಟಾಗಿರುವ ಇಚ್ಛೆ, ಮನಸ್ಸಿನಿಂದ ಉಂಟಾಗಿರುವ ಇಚ್ಛೆ ಯಾವಾಗ ಅದು ಎಲ್ಲ ಹೋಗಿ ಬಿಡ್ತದೆಯೋ ಆಗ ಆತ್ಮಸ್ವರೂಪದ ಪ್ರಾಪ್ತಿ ಆಗ್ತದೆ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾ ಯಸ್ಯರ್ಧಿಶ್ರಿತಾ ಅಥ ಮರ್ತ್ಯೋ ಮೃತೋ ಭವತ್ಯತ್ರ ಬ್ರಹ್ಮ ಸಂಷ್ಠತೆ. ಹೀಗೆ ಇಚ್ಛೆ ಸಂಕಲ್ಪ ಇರೋವರೆಗೆ ಸಂಕಲ್ಪ ಮಾತ್ರ ಸಂಭವೋ ಬಂಧ. ಸಂಕಲ್ಪ ಮಾತ್ರ ಮಿದಮುತ್ಸೃಜ ಮಾಂ ನಿರ್ವಿಕಲ್ಪಂ ಆಶ್ರಿತ್ಯ ಮಾಮಕ ಪದಂ ಹೃದಯ ಭಾವಯಸ್ವ. ಸಂಕಲ್ಪ ಮಾತ್ರ ಮಿದಮುತ್ಸೃಜ. ಈ ಸಂಕಲ್ಪ ಇಂದಲೇ ಬದ್ಧ, ಅದನ್ನ ಬಿಟ್ಟುಬಿಡು. ಸಂಕಲ್ಪ ಅಂದ್ರೆ ವಿಷಯ ವಾಸನೆಯ ಕಾಮನೆ ಬಿಟ್ಟು. ಇದರ ಈ ವಿಷಯ ವಾಸನೆ ಯಾವುದರಿಂದ ಉಂಟಾಯ್ತೋ ಅಂತ ಮನಸ್ಸಿನ ಚಾಂಚಲ್ಯ ಬಿಟ್ಟುಬಿಡು, ಮನಸ್ಸಿನ ಕಲ್ಪನೆ ಬಿಟ್ಟುಬಿಡು. ನಿಶ್ಚಲವಾದ ಸ್ವರೂಪದ ಕಡೆ ಲಕ್ಷ್ಯ. ಹೀಗೆ ಸಂಕಲ್ಪ ತ್ಯಾಗ, ಇಚ್ಛೆಯ ತ್ಯಾಗ ಮೋಕ್ಷಕ್ಕೆ ಕಾರಣವಾಗುವುದು ಎಂದು. ಇಚ್ಛಾ ಮಾತ್ರ ಅವಿದ್ಯೇಯಂ ತನ್ನಾಶೋ ಮೋಕ್ಷ ಉಚ್ಯತೆ. ಇಚ್ಛೆ ಅವಿದ್ಯೆಯಿಂದ ಉಂಟಾಗೋದು. ಆ ಅವಿದ್ಯೆಯಿಂದಲೇ ದೇಹಾಭಿಮಾನ ಉಂಟಾಗೋದು. ದೇಹಾಭಿಮಾನವೇ ಬಂಧ. ಇದರ ಬಿಡುಗಡೆಯೇ ಮೋಕ್ಷ. ಅನಾತ್ಮರೂಪ ದೇಹಾದೀನ್ ಯದಾ ಆತ್ಮತ್ವೇನ ಅಭಿಮನ್ಯತೆ ಸೋಭಿಮಾನ ಆತ್ಮನೋ ಬಂಧ. ಅನಾತ್ಮ ರೂಪವಾಗಿರುವಂಥ ದೇಹ, ಇಂದ್ರಿಯಗಳು, ಪ್ರಾಣ, ಮನಸ್ಸು, ಬುದ್ಧಿ ಇವುಗಳಲ್ಲಿ ಅಂದ್ರೆ ಅನಾತ್ಮ ರೂಪವಾಗಿರುವಂಥದ್ದೇ ಎಲ್ಲ ಕಾರ್ಯ. ಕಾರ್ಯ ಜಡ, ಇದು ಅನಾತ್ಮ ರೂಪ. ಆತ್ಮ ಆತ್ಮ ಜ್ಞಾನಮಯ ಪುಣ್ಯ ಜ್ಞಾನಮರೂಪ. ಹೀಗೆ ಆನಂದಾತ್ಮ, ಆತ್ಮ ಆನಂದ ರೂಪವಿದೆ, ಚೈತನ್ಯ ರೂಪವಿದೆ. ಹೀಗಿರೋದು ಅಂಚತ ಇತಿ ಆತ್ಮ ಪ್ರಕಾಶ ರೂಪನಾದ್ರಿಂದಲೇ ಆ ಆತ್ಮಕ್ಕೆ, ಆ ಆತ್ಮಸ್ವರೂಪಕ್ಕೆ, ಜೀವಿಗೆ ಆತ್ಮ ಎಂದು ಹೆಸರು. ಹೀಗೆ ಅನಾತ್ಮರೂಪ ದೇಹಾದೀನ್ ಯದಾತ್ಮತ್ವೇನ ಅಭಿಮನ್ಯತೆ ಸೋಭಿಮಾನ ಆತ್ಮನೋ ಬದ್ಧ. ಅನಾತ್ಮ ರೂಪವಾಗಿರುವಂಥ ಎಷ್ಟು ಕಾರ್ಯ ಅವ್ಯಕ್ತದಿಂದ ಅವ್ಯಕ್ತಾನ್ ಮಹತೋ ಅಹಂಕಾರಾತ್ ಪಂಚತನ್ಮಾತ್ರೇಭ್ಯೋ ಪಂಚಮಹಾಭೂತಾನಿ ಪಂಚಮಹಾಭೂತೇಭ್ಯೋ ಖಿಲಂ ಜಗತ್. ಒಟ್ಟು ಹ್ಯಾಂಗೂ ಹೇಳಿ ಎಷ್ಟು ಕಾರ್ಯವಿದೆಯೋ ಅಷ್ಟನ್ನೂ ಕೂಡ ಅನಾತ್ಮವೆದ್ದು ಪಿಂಡ ಬ್ರಹ್ಮಾಂಡದ ಎಲ್ಲ ವ್ಯವಹಾರ, ತೋರುವಿಕೆ, ಅಭಿಮಾನ ಬಿಟ್ಟು ಬಿಡೋದು ಅಂದ್ರೆ ಅನಾತ್ಮ ರೂಪ ಬಿಟ್ಬಿಡು. ಕಾರ್ಯದ ಅಭಿಮಾನ ಬಿಟ್ಟು ಆದದ್ದು ಅಷ್ಟು ಬಿಟ್ಟು ಬಿಡೋದು. ಆಗದೇ ಇರುವಂಥದ್ದು ಪಡೆಯೋದು ಅಂದ್ರೆ ಮೋಕ್ಷ. ನೋಡಿ, ದೇಹಾದೀನ್ ಆತ್ಮತ್ವೇನ, ಅನಾತ್ಮ ರೂಪ ದೇಹಾದೀನ್ ಆತ್ಮತ್ವೇನ ಯದಾಭಿಮನ್ಯತೆ ಸೋಭಿಮಾನ ಆತ್ಮನೋ ಬಂಧ. ಅನಾತ್ಮ ರೂಪವಾಗಿರುವಂತಹ ದೇಹಾದಿಗಳಲ್ಲಿ ಆತ್ಮಬುದ್ಧಿ ಅಂದ್ರೆ ಸುಖರೂಪ ಅಲ್ಲದೆ ಇರುವಂತಹ ಪದಾರ್ಥಗಳಲ್ಲಿ ಸುಖದ ಬುದ್ಧಿ. ಸುಖಂ ಸ್ಯಾತ್ ಆತ್ಮನೋ ರೂಪಂ. ಸುಖವಿದು ಆತ್ಮರೂಪ ಸ್ವರೂಪ. ಹೀಗೆ ಆತ್ಮಸ್ವರೂಪದ ಸುಖ ತಾನು ಸುಖವಾಗಿ ಇದ್ದು ತನಕ್ಕಿಂತಲೂ ಬೇರೆ ಇನ್ನೊಂದನ್ನು ನಿರ್ಮಿಸಿ ಅದರಲ್ಲಿ ತನ್ನ ಸ್ವರೂಪದ ಆರೋಪ ಅಂದ್ರೆ ಸುಖದ ಆರೋಪ. ಅತಸ್ತದ್ಬುದ್ಧಿಯೇ ಅಧ್ಯಾರೋಪ. ಹೀಗೆ ಅಲ್ಲದೆ ಇರುವಲ್ಲಿ ಆ ವಸ್ತುವಿನ ಆರೋಪ ಮಾಡೋದೇ ಅಧ್ಯಾರೋಪ ಎಂದು ತಿಳಿಸ್ಕೊಳ್ಳೋದು. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ಹೀಗೆ ಅಧ್ಯಾರೋಪ ಮತ್ತು ಅಪವಾದ. ಅಧ್ಯಾರೋಪ ಅಂದ್ರೆ ಪ್ರಪಂಚ ಆಗಿದೆ ಅಂತ ಹೇಳೋದು ಅಧ್ಯಾರೋಪ. ಮುಂದೆ ವಿವೇಕದಿಂದ ಇದಕ್ಕಿಂತಲೂ ಹೊರತಾಗಿರುವಂತಹ ಒಂದು ಸ್ವರೂಪವಿದೆ, ಅದೇ ಸತ್ಯ. ತ್ರಿಕಾಲಾಬಾಧಿತವಾಗಿ ಇರುವಂತಹ ವಸ್ತು ಅಖಂಡವಾಗಿ ಇರುವುದು, ಅಖಂಡವಾಗಿರುವಂತಹ ವಸ್ತು ಅದ್ವಿತೀಯವಾಗಿ ಇರುವುದು, ಅದ್ವಿತೀಯವಾಗಿ ಎಲ್ಲಕ್ಕಿಂತಲೂ ಮೊಟ್ಟ ಮೊದಲಿನ ಕಾರಣ ಅದ್ವಿತೀಯವಾಗಿಯೇ ಇರಬೇಕು. ಎರಡು ಅನಾದಿ, ಎರಡು ಅನಂತ ಇರುವುದಿಲ್ಲ. ಈ ದೃಷ್ಟಿಯಿಂದ ಒಂದೇ ಸ್ವರೂಪ ಅದ್ವಿತೀಯ ಅಂತ ಆದ್ಮೇಲೆ ದ್ವಿತೀಯತ್ವಕ್ಕೆ ಅಲ್ಲಿ ಏನು
ಆಧಾರವೇ ಉಳಿಯುವುದಿಲ್ಲ, ಅದರಿಂದ ಪ್ರಪಂಚ ಆಗಲಿಲ್ಲ ಅಂತ ಒಂದು ತಿಳಿಸು. ತಾತ್ಪರ್ಯ ಹೀಗೆ ಅಧ್ಯಾರೋಪಾಪವಾದದಿಂದ ಈ ಜ್ಞಾನಾಜ್ಞಾನದ ವ್ಯವಹಾರ ನಡೆಯುತ್ತಿದೆ, ಗುರು ಶಿಷ್ಯರ ಪರಂಪರೆ ನಡೆಯುತ್ತಿದೆ. ಅನಾತ್ಮರೂಪ ದೇಹಾದಿ ಆತ್ಮತ್ವೇನ ಯದಾಧಿಮನ್ಯತೆ ಸೋಭಿಮಾನ ಆತ್ಮನೋ ಬಂಧ. ಹೀಗೆ ಅನಾತ್ಮರೂಪವಾಗಿರುವಂತಹ ದೇಹಾದಿಗಳಲ್ಲಿ ಆತ್ಮದ ಅಭಿಮಾನ, ಆತ್ಮಸ್ವರೂಪದ ಅಭಿಮಾನ ಇಟ್ಕೊಳ್ಳೋದು, ತಾನು ಅಂತ ತಿಳ್ಕೊಳ್ಳೋದು, ಛಾಯೆಗೆ ದೇಹ ಭಾವಿಸ್ತಾನೆ, ದೇಹಕ್ಕೆ ತಾನು ಭಾವಿಸೋದು, ಇದು ಅಜ್ಞಾನ. ಅನಾತ್ಮರೂಪೋ ವಿಷಯ ಸಂಕಲ್ಪ ಏವ ದುಃಖ. ಈ ದೇಹಾತ್ಮ ಬುದ್ಧಿಯಿಂದಲೇ ವೈಷಯಿಕ ಭಾವನೆ. ತಾನು ಪುರುಷ ಅಥವಾ ಒಂದು ಸ್ತ್ರೀ ಎಂಬ ಭಾವನೆ ಇಟ್ಕೊಂಡು ಬಿಟ್ರೆ ಅದಕ್ಕೆ ತಕ್ಕ ಒಂದು ಸಂಸಾರ ಗಟ್ಟು ಬೀಳುತ್ತೆ. ತಾನು ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ, ಅಂದ್ರೆ ನನಗೆ ದೇಹವೇ ಇಲ್ಲ, ನಿರಾಕಾರ ನಿರ್ಗುಣ ಸ್ವರೂಪ ಅಂತ ಆದ ಮೇಲೆ ದೇಹದ ಪ್ರಪಂಚ ಅಲ್ಲಿ ಇರುವುದಿಲ್ಲ. ಹೀಗಿರೋದ್ರಿಂದ ಎಲ್ಲಾ ವಿಷಯ ಸಂಕಲ್ಪಗಳಿಗೆ ದೇಹಾತ್ಮ ಬುದ್ಧಿಯೇ ಮುಖ್ಯ. ದೇಹ ತಾನು ತಿಳ್ಕೊಂಡು ಅದಕ್ಕೆ ಯಾವುದರಿಂದ ಸುಖವಾಗ್ತದೆಯೋ ಅದರಲ್ಲಿ ಸುಖದ ಭಾವನೆ ಇಟ್ಕೊಂಡು ನಡ್ಕೊಳ್ಳೋದು, ಇದು ದೇಹಾತ್ಮ ಬುದ್ಧಿ ಮೂಲಕವಾಗಿಯೇ ಸರಿ. ತನ್ನ ಸ್ವರೂಪ ಸುಖ, ಅದನ್ನ ತಾನು ಇಟ್ಕೊಳ್ಬೇಕಾಗಿದೆ. ಅದು ತಾನು ಸುಖ ಸ್ವರೂಪ ಎಂದು ತಿಳಿದ್ಬಿಟ್ರೆ ಅಲ್ಲಿ ಮಾಡುವಂಥದ್ದು ಏನು ಉಳಿಲಿಲ್ಲ. ಸುಖ ತನ್ನ ಸ್ವರೂಪವೆಂದು ಮರೆತು ಇನ್ನೂ ಒಂದು ಬೇರೆ ಯಾವುದಾದ್ರೂ ಸುಖ ಇರ್ಲಿಕ್ಕೆ ಸಾಕು ಎಂದು ನೋಡುವಾಗ ದೃಶ್ಯ ಕಾಣ್ತದೆ. ಅದನ್ನು ಅನುಭವಿಸುವುದಕ್ಕಾಗಿ ಒಂದು ದೇಹ ನಿರ್ಮಾಣ ಆಗ ಅನುಭವದ, ಆ ದೇಹದಿಂದ ಬಾಹ್ಯ ಪದಾರ್ಥಗಳ ಅನುಭವ ಆಗುವುದಕ್ಕಾಗಿ ಇಂದ್ರಿಯಗಳ ಉತ್ಪತ್ತಿ ಆಗಿದೆ. ಆ ಇಂದ್ರಿಯಗಳ ಮೂಲಕವಾಗಿ ಅನುಭವಿಸಲಿಕ್ಕೆ ವಾಸನೆ ಉತ್ಪನ್ನ ಆಗ್ಬೇಕಾಯ್ತಲ್ಲ, ಆ ವಾಸನೆಯ ರೂಪವಾಗಿರುವಂತಹ ಮನಸ್ಸಿನ ಸಂಕಲ್ಪ ನಿರ್ಮಾಣ ಆಯ್ತು. ಹೀಗೆ ಜ್ಞಾನೇಚ್ಛಾ ಕ್ರಿಯಾಶಕ್ತಿಗಳು ಪ್ರಪಂಚಾಭಿಮುಖ, ಪ್ರಪಂಚದ ಕಡೆಗೆ ಅದು ಅವುಗಳ ಮುಖವಾಗಿ ಎಲ್ಲ ಜ್ಞಾನ ಇಚ್ಛಾ ಕ್ರಿಯಾಶಕ್ತಿಗಳು ಪ್ರಪಂಚದಲ್ಲಿ ದುಡಿಲಿಕ್ಕೆ ಪ್ರಾರಂಭಿಸಿದವು. ಹೀಗಿರೋದ್ರಿಂದ ದೇಹಾತ್ಮ ಬುದ್ಧಿ ಅಂದ್ರೆ ಅನಾತ್ಮ ಸಂಕಲ್ಪ. ದೇಹ ಅಂದ್ರೆ ಆಕಾರ, ಆಕಾರ ಅಂದ್ರೆ ದೃಶ್ಯ, ದೃಶ್ಯ ಅಂದ್ರೆ ಹುಟ್ಟಿದ್ದು, ದೃಶ್ಯ ಅಂದ್ರೆ ಆಕಾರ, ಆಕಾರ ಅಂದ್ರೆ ಹುಟ್ಟಿದ್ದು. ಯಾವುದರಿಂದ? ಆಕಾರದ ಮೊದಲು ಏನಿತ್ತು? ನಿರಾಕಾರಿ. ನಿರಾಕಾರವಾಗಿ ಇದ್ದು ಆಕಾರ ಹೆಂಗ್ ಉಂಟಾಯ್ತು? ನಿರಾಕಾರದಿಂದ ಆಕಾರ ಆಗೋದಿಲ್ಲ. ನಿರಾಕಾರದ ವಿಸ್ಮೃತಿಯಿಂದ ಅದೇ ಒಂದು ಆಕಾರ ರೂಪ. ತಾತ್ಪರ್ಯ ಶಾಸ್ತ್ರದಲ್ಲಿ ಅಂದ್ರೆ ಅವಿದ್ಯಾ ವಿದ್ಯೆ ಈ ಶಬ್ದ ಉಪನಿಷತ್ಗಳಲ್ಲಿ ತುಂಬಾ ಬಂತದೆ. ವಿದ್ಯಾ ವಿದ್ಯೆ ನಿಹಿತೆ ನಿಹಿತೆ ಯತ್ರ ಗೂಢೆ, ಶ್ವೇತಾಶ್ವೇತರದಲ್ಲಿಯೂ ಬಂದದೆ. ವಿದ್ಯಾ ವಿದ್ಯಾಂಚ ಅಸ್ತದ್ವೇದೋ ಭಯಗುಂ ಸಹ, ಈಶಾವಾಸ್ಯದಲ್ಲಿ ಬಂದೆ, ಕಥದಲ್ಲಿ ಬಂದದೆ, ಬೇರೆ ಕಡೆಗೆ ಎಷ್ಟೋ ಕಡೆಗೆ ವಿದ್ಯಾವಿದ್ಯೆ ಬಂದದೆ. ನಿತ್ಯಾಶುಚಿ ಅನಿತ್ಯಾಶುಚಿ ದುಃಖಾನಾತ್ಮಸು ನಿತ್ಯ ಶುಚಿ ಸುಖಾತ್ಮ ಖ್ಯಾತಿರವಿದ್ಯ. ಅನಿತ್ಯ, ಅಶುಚಿ, ದುಃಖ ಮತ್ತು ಅನಾತ್ಮ ರೂಪವಾಗಿ ಇರುವಂತಹ ದೇಹಾದಿಗಳಲ್ಲಿ ನಿತ್ಯತ್ವದ ಬುದ್ಧಿ. ಅಹನ್ಯಹನಿ ಭೂತಾನಿ ಗಚ್ಚಂತಿ ಅಮಾಲಯಂ ಶೇಷ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯ ಮತಃಪರ. ಪ್ರತಿ ದಿವಸ ಸಾಯೋರನ್ನ ಅಂದ್ರೆ ದೇಹ ಬಿಟ್ಟವರನ್ನ ಕಾಣ್ಲಿಕ್ಕಾಗೋದಿಲ್ಲ. ಅವರು ಬಿಟ್ಟ ದೇಹವನ್ನ ನಾವು ಶವವನ್ನು ಕಾಣುತ್ತೀವಿ. ಸ್ಮಶಾನ ವೈರಾಗ್ಯ ಸ್ವಲ್ಪ ಹೊತ್ತಿಗೆ ಉಂಟಾಗತ್ತೆ, ಆದ್ರೆ ಮತ್ತು ಈ ದೇಹ ಶಾಶ್ವತ ಅಂತಲೇ ತಿಳ್ಕೊಳ್ತೀವಿ ನಾವು. ದೇಹಕ್ಕೆ ನಾಶವಿದೆ ಎಂಬ ಭಾವನೆ ನಮಗೆ ಬರುವುದಿಲ್ಲ. ಮತ್ತು ಜ್ಞಾನವಾಗದೇ ಇರೋದ್ರಿಂದ ಶರೀರಂ ವಾವಕಿಲೇದಂ ಮ್ರಿಯತೆ ನ ಜೀವ, ಆತ್ಮ ಶರೀರವೇ ಬಿದ್ದು ಹೋಗುತ್ತೆ, ನಷ್ಟವಾಗ್ತದೆ, ಆತ್ಮಸ್ವರೂಪ ಶಾಶ್ವತವಿದೆ ಎಂಬ ಈ ಭಾವನೆಯೂ ನಮಗೆ ಬರುವುದಿಲ್ಲ, ಸಾಮಾನ್ಯ ಜನರಿಗೆ ಬರುವುದಿಲ್ಲ. ನಿತ್ಯ ಶುಚ, ಹೀಗೆ ಅನಿತ್ಯ ಶುಚಿ ದುಃಖಾನಾತ್ಮಸ್ವ ಅನಿತ್ಯವಾಗಿ ಇರುವ ಅಶುಚಿಯಾಗಿರುವ ದೇಹಾದಿಗಳಲ್ಲಿ
ಅಶುಚಿ ಎಂದು ಸಿದ್ಧ ಮಾಡಿ ತೋರಿಸುವುದೇನು ಬೇಕಾಗುವುದಿಲ್ಲ. ಸ್ವದೇಹ ಶುಚಿಗಂಧೇನ ನ ವಿರಜ್ಯೇತ ಯಪ್ಪುಮಾನ್ ವಿರಾಗ ಕಾರಣಂತಸ್ಯ ಕಿಮನ್ಯದುಪದಿಶ್ಯತೆ. ತನ್ನ ದೇಹದ ಅಶುಚಿ ಗಂಧದಿಂದ, ದುರ್ಗಂಧದಿಂದ ಯಾವಾತನಿಗೆ ವೈರಾಗ್ಯ ಉಂಟಾಗುವುದಿಲ್ವೋ ಆತನಿಗೆ ಮತ್ತೇನು ವೈರಾಗ್ಯ ಉಂಟು ಮಾಡುವುದಕ್ಕಾಗಿ ಶಾಸ್ತ್ರಾಧಾರ ಕೊಟ್ಟು ಹೇಳ್ತಕ್ಕದ್ದಿದೆ. ಇದು ಪ್ರತ್ಯಕ್ಷ ಪ್ರಮಾಣ ಅಲ್ಲ. ನೋಡಿ, ಪದೇ ಪದೇ ದೇಹದ ವೈರಾಗ್ಯ ದೇಹ ಕಲಿಸುತ್ತಿರೋದು, ತನ್ನ ಸ್ವಭಾವವನ್ನು ಕಾಣಿಸಿ ತನ್ನ ಮೇಲಿನ ಮೋಹ ಕಡಿಮೆ ಮಾಡುತ್ತಿರೋದು. ಆದರೂ ಕೂಡ ಮೋಹದಿಂದ, ಮೋಹ ಅಂದ್ರೆ ಭ್ರಾಂತಿ, ಅಜ್ಞಾನ ಮತ್ತು ಈ ದೇಹದ ಮೇಲೆ ಪ್ರೀತಿ ಉಂಟಾಗೋದು. ಜೀವನ ಕ್ರಮದಲ್ಲಿ ನಾನು ಹೇಳಬೇಕಂತ ಇಲ್ಲ, ದುರ್ಗಂಧ ಯಾವತ್ತೂ ಇದ್ದೇ ಇರುತ್ತೆ. ಮಲಮೂತ್ರ ತ್ಯಾಗಗಳಲ್ಲಿಯೂ ತೋರಿ ಬರುತ್ತೆ. ಅದೇ ಒಂದು ಬೇಕಂತ ಇಲ್ಲ. ಕಫ, ವಾತ, ಪಿತ್ತ ಇದೆಲ್ಲ ಬಾಯಿಯೂ ನಾರ್ತದೆ. ಬೆಳಿಗ್ಗೆ ಎದ್ದ ಕೂಡಲೇ ಗೊತ್ತಾಗುತ್ತದೆ ನನಗೆ ದೇಹದ ಮೇಲಿನ ಪ್ರೀತಿ ಎಂಥ ಪ್ರೀತಿ, ದೇಹದ ಸೊಬಗು ಎಂಥದ್ದು, ಸುಂದರ ಸುಂದರ ಅಂತ ಮೋಹಿಸುವುದು ಎಂಥದಕ್ಕೆ ಗೊತ್ತಾಗುತ್ತೆ. ರಜೆ ರೇತಿಸಿನ ಇದು ಪರಿಣಾಮ ಸಪ್ತಧಾತುಗಳಲ್ಲಿ ಪರಿಣಮಿಸಿದೆ. ದೇಹ ಆಕಾರವಾಗಿ ಕಾಣುತ್ತೆ. ಏನು ಕಾಣ್ಲಿಕ್ಕಾದ್ರೂ ಚಂದವಿದೆ. ಒಂದು ಮುಖದಲ್ಲಿ ಕಣ್ಣೇನು, ಆ ಕಣ್ಣಿನಲ್ಲಿಯೂ ಒಂದು ಪ್ರಕಾರ ಇಲ್ಲ. ಆ ಹೊಂಡದಲ್ಲಿ ಬೆಳೆ, ಕಪ್, ರೆಪ್ಪೆ, ಕೂದಲು, ತಲೆ ಮೇಲೆ ಕೂದಲು, ಆ ಚರ್ಮದ ಸುತ್ತ, ಬಾಯಿಯಲ್ಲಿ ಆದ ಹಲ್ಲು, ನಾಲಿಗೆ, ದವಡೆ, ಮೂಗಿನ ಸೊಳ್ಳೆ, ಅದರಲ್ಲಿ ಇರುವ ಶ್ವಾಸ, ಆ ಮೂಗಿನ ಎತ್ತರದ ಭಾಗ, ಕಣ್ಣಿನ ತಗ್ಗಿನ ಭಾಗ, ಆ ಕಿವಿಯ ಭಾಗ, ಅದು ಆ ಮೀಸೆ, ಇದು ಗಡ್ಡ, ಅದೇ ಹೆಂಗಸರಿಗೆ ಕೂದಲಾದ್ರೂ ಇದ್ದೇ ಇರುತ್ತಲ್ಲ, ಆ ಕೂದಲು ನೋಡಿದ್ರೆ ಅದು ಎಂತ ಚಂದ ಮುಖ ಅಂದ್ರೆ, ಅದಕ್ಕೆ ಚಂದ್ರನ ಉಪ್ಮೆ ಗಿಪ್ಮೆ ಕೊಡೋದು ಅಂದ್ರೆ ಹಸಿ ಸುಳ್ಳು, ಹಸಿ ಮಳ್ಳು ಆಗ್ಲಿ ಅಂತೂ ದೇಹೇ ಚೇತ್ ಪ್ರೀತಿಮಾನ್ ಮೂಢೋ ಭವಿತಾ ನರಕೇಪಿ ಸಹ. ದೇಹದಲ್ಲಿ ತಾನು ಎಂಬ ಕಲ್ಪನೆ ಇಟ್ಕೊಂಡ್ರೆ ಉಪನಿಷತ್ ಕೇಳ್ತದೆ, ಅಪ್ಪ ಆ ದೇಹದಿಂದ ಬಿಟ್ಟೋದ ಹೊರಬಿದ್ದ ರಕ್ತಾದಿಗಳಲ್ಲಿ, ಕಫವಾತಾದಿಗಳಲ್ಲಿ, ಮಲಮೂತ್ರಾದಿಗಳಲ್ಲಿ, ಕಫವಾತ ಪಿತ್ತಾದಿಗಳಲ್ಲಿ, ಮಲಮೂತ್ರಾದಿಗಳಲ್ಲಿ ತಾನು ಎಂಬ ದೇಹ ಭಾವನೆ ಯಾಕೆ ಮಾಡೋದಿಲ್ಲ ಅವನು? ಕೂದಲುಗಳಲ್ಲಿ ನಾನು ಮತ್ತು ನೀನು ಅಂತ ಹೇಳಬೇಕಾದ್ರೆ, ನೀನು ಅಂದ್ರೆ ಒಬ್ನೇ, ನೀನು, ನಾನು ಅಂತ ಹೇಳೋದು ಕೂಡ ಒಬ್ನೇ. ನೀನು ಅಂತ ಯಾವತ್ತಿನಿಗೆ ಇವನು ಹೇಳೋನು ಅವನು ಸಹ ನಾನು ಅಂತ ಹೇಳೋನು. ಹೀಗೆ ನೀನು ನಾನು ಆಗಿ ನಾನು ಒಂದೇ ಒಬ್ಬನೇ ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿ ಇದೆ. ನಾನು ಅಂದ್ರೆ 18 ಜನರಲ್ಲ, ನಾನು ಒಬ್ಬನೇ. ಯಾರು ನೀನು? ನಾನು ಅಂದ್ರೆ ಯಾರೋ ನಾನೇಯ ಅಂತ ಹೇಳ್ತಾನಲ್ಲ, ಅಂದ್ರೆ ಒಬ್ಬನೇ ಎಂಬ ಅದ್ವಿತೀಯ ಭಾವನೆ ಇಲ್ಲಿ ಸ್ಫುರಿಸೋದು. ಅರಿವು ಇದೆ, ನಾನು ಎಂಬುವಂಥದ್ದರ ಈ ಅನುಭವ ಅರಿವಿನ ರೂಪವಾಗಿದೆ, ದೇಹಾದಿಗಳಿಗೆ ಸಂಬಂಧಪಟ್ಟದ್ದಲ್ಲ. ನಾನು ಮನಸ್ಸು ಅಂತ ಯಾರು ಹೇಳೋದಿಲ್ಲ, ನಾನು ಪ್ರಾಣ ಅಂತ ಹೇಳೋದಿಲ್ಲ, ನಾನು ಬುದ್ಧಿ ಅಂತ ಹೇಳೋದಿಲ್ಲ. ಈ ಎಲ್ಲಕ್ಕಿಂತಲೂ ಮೀರಿ ಇರುವಂಥ ಇದನ್ನ ನೋಡುವವನು, ಬೆಳಗಿಸುವನು, ಭಾವಿಸುವನು, ಅನುಭವಿಸುವನು ನಾನು ಅಂತ ಒಂದು ಕೊನೆಯಲ್ಲಿ ನಿಲ್ಲುವಂಥ ಅನುಭವ ಇದು. ಅದು ತನ್ನಷ್ಟಕ್ಕೆ ಬೆಳಗು. ಮೊಟ್ಟ ಮೊದಲು ಯಾವುದಾದ್ರೂ ಒಂದು ಅರಿವಿನ ರೂಪವಾಗಿ ಪರಿಣಮಿಸಿ ತೋರಿ ಬಂದರೆ ಅನುಭವಕ್ಕೆ ಬರ್ತಾ ಇದ್ರೆ ಅದು ನಾನು ಎಂಬ ಅನುಭೂತಿಯೇ ಸರಿ. ನಾನು ಎಂಬ ಅರಿವು ಉಂಟಾದ ಮೇಲೆ ದೇಹ, ಇಂದ್ರಿಯ, ಮನಸ್ಸು ಇತ್ಯಾದಿಗಳ ಅನುಭವ ಎಲ್ಲ ಆಗುತ್ತೆ. ಆಮೇಲೆ ವಾಸನೆ ಹುಟ್ಟಿ ಆ ದೃಶ್ಯ ಪದಾರ್ಥಗಳ ಭಾವನೆ ಬಂದು ಅದಕ್ಕಾಗಿ ಪ್ರಯತ್ನ ಮಾಡುವಂಥದ್ದು ಪ್ರಪಂಚ ಎಲ್ಲ ಗಂಟುಬಿಟ್ಟು. ಪ್ರಥಮ ನಾನು ಎಂಬುವಂಥದ್ದು, ನಾನು ಎಂಬ ಈ ಅರಿವು ಹುಟ್ಟದೇ ಇದ್ರೆ ಯಾವುದರ ಭಾವನೆಯೂ ಇರುವುದಿಲ್ಲ. ಸುಷುಪ್ತಿಯಲ್ಲಿ ನಾನೆಂಬ ಭಾವನೆ ಹುಟ್ಟುವುದಿಲ್ಲ. ಅಲ್ಲಿ ಈ ವೃತ್ಯಾತ್ಮಕ ನಾನು ಎಂಬ ಭಾವನೆ ಇರುವುದಿಲ್ಲ, ಅಹಂಕಾರ ಇರುವುದಿಲ್ಲ, ಅಭಿಮಾನ ಇರುವುದಿಲ್ಲ. ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಹೀಗೆ ಅಂತಃಕರಣ ಪಂಚಕವಿದೆ. ಮನೋ, ಬುದ್ಧಿ,
ಚಿತ್ತ, ಅಹಂಕಾರ ಇದೆಲ್ಲ ಸೂಕ್ಷ್ಮ ದೇಹಕ್ಕೆ ಒಳಪಟ್ಟದ್ದು. ಅಂತಃಕರಣದ ಸ್ಫುರಣ ಮಾತ್ರ ಅವ್ಯಕ್ತವಾಗಿ ಸೂಕ್ಷ್ಮವಾಗಿ ಸುಷುಪ್ತಿಯಲ್ಲಿ ಇರುತ್ತೆ.